ನಮಸ್ಕಾರ ಎಲ್ಲರಿಗೂ. ಬಜ್ಜಿ ಸ್ಟಾಲಲ್ಲಿ ಯಾವತ್ತಾದರೂ ಬಜ್ಜಿ ತಿಂದಿದ್ದೀರಾ? ತಿಂದಿದ್ದರೆ ಕಾಮೆಂಟ್ ಮಾಡಿ. ರೋಡ್ ಸೈಡಲ್ಲಿ ಸಿಗುವ ಬಜ್ಜಿಗೆ ಮನೇಲಿ ಮಾಡೋ ಬಜ್ಜಿಗೆ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ ಗೊತ್ತಾ? ಸ್ಟ್ರೀಟ್ ಸ್ಟಾಲ್ನಲ್ಲಿ ಸಿಗೋವಂಥ ಟೇಸ್ಟು ಮನೇಲಿ ಸಿಗಲ್ಲ. ಬೇಕಾದ್ರೆ ಒಂದು ಸಾರಿ ಟೇಸ್ಟ್ ಮಾಡಿ ನೋಡಿ. ನಮ್ಮ ಅಂಗಡೀಲಿ ಮಾಡೋ ಬಜ್ಜಿಗೆ ಸ್ವಲ್ಪ ಫ್ಯಾನ್ಸ್ ಬೇಸ್ ಜಾಸ್ತಿನೇ ಇದೆ. ಮಧ್ಯಾಹ್ನ ಊಟದ ಟೈಮ್ಗೆ ನಮ್ಮ ಅಂಗಡಿಯಿಂದ ಪಾರ್ಸಲ್ ತೊಗೊಂಡು ಹೋಗ್ತಾರೆ. 50 ರೂಪಾಯಿ, 100 ರೂಪಾಯಿ, 30 ರೂಪಾಯಿ, 20 ರೂಪಾಯಿ ಅಂತ ಎಷ್ಟೋ ಜನ ಮನೆಗಳಿಗೆ ಪಾರ್ಸಲ್ ತೊಗೊಂಡು ಹೋಗ್ತಾರೆ ಊಟಕ್ಕೆ. ನಮ್ಮ ಅಂಗಡೀಲಿ ಜಾಸ್ತಿ ಹೋಗೋ ಐಟಮ್ಸು ಮೆಣಸಿನ್ಕಾಯಿ ಬಜ್ಜಿ, ಕಡಲೆಬೇಳೆ ವಡೆ, ಆಲೂಗೆಡ್ಡೆ ಪಲ್ಯದ ಬೋಂಡ, ಆಲೂ ಬಜ್ಜಿ, ಈರುಳ್ಳಿ ಬೋಂಡ ಆ್ಯಂಡ್ ಎಸ್ಪೆಷಲಿ ಅಂದರೆ ಎಗ್ ಬೋಂಡ. ಎಗ್ ಬೋಂಡನ ನಾರ್ಮಲ್ ರೀತಿ ಬೇಯಿಸೋದಕ್ಕೆ ಹೋಗಬಾರ್ದು. ಎಗ್ ಬೋಂಡ ಯಾಕಂದರೆ ಮೊಟ್ಟೆ ಬ್ಲಾಸ್ಟ್ ಆಗೋವಂಥ ಚಾನ್ಸಸ್ ಇರ್ತದೆ. ಮೊಟ್ಟೆ ಬೋಂಡನ ಕಮ್ಮಿ ಉರಿ ಮತ್ತು ಆಯಿಲ್ ಕಮ್ಮಿ ಹೀಟ್ ಇದ್ದರೆ ಮಾತ್ರ ಹಾಕಬೇಕು. ಜಾಸ್ತಿ ಉರಿ ಇಟ್ಟು ಆಯಿಲ್ ಜಾಸ್ತಿ ಹೀಟ್ ಮಾಡಿ ಹಾಕಿದ್ರೆ ಮೊಟ್ಟೆ ಸಿಡಿಯುತ್ತೆ. ಆದ್ದರಿಂದ ಸ್ಟವ್ ಹೀಟ್ ಕಮ್ಮಿ ಇಟ್ಕೊಂಡು ಮೊಟ್ಟೆ ಬೋಂಡ ಹಾಕಬೇಕು. ಇಲ್ಲ ಅಂದರೆ ಮೊಟ್ಟೆ ಬ್ಲಾಸ್ಟ್ ಆಗ್ತದೆ. ನೀವು ನಿಮ್ಮ ಮನೆಗಳಲ್ಲಿ ಮೊಟ್ಟೆ ಬೋಂಡ ಹಾಕಿದ್ದೀರಾ? ಹಾಕಿದರೆ ಕಾಮೆಂಟಲ್ಲಿ ಹೇಳ್ರಿ. ಮೊಟ್ಟೆ ಬೋಂಡ ಮಾತ್ರ ಈಗ ನಾನು ಹೇಳಿದಂಗೆ ಕಮ್ಮಿ ಸ್ಟವ್ವು ಕಮ್ಮಿ ಹೀಟು ಮತ್ತು ಆಯಿಲ್ ಕಮ್ಮಿ ಹೀಟ್ ಇಟ್ಟಿರಬೇಕು. ಆವಾಗ ಮೊಟ್ಟೆ ಬೋಂಡ ಕ್ಲೀನಾಗಿ ಬೇಯ್ತದೆ. ಇಲ್ಲ ಅಂದರೆ